ಒಟ್ಟು ಲೆನ್ಸ್ ಹಾಕೊಂಡ್ಕೊಂಡಿದ್ದಾರೆ. ಆಗುಲ್ಲ ಚೆನ್ನಾಗಿ ಆಗನ್ ಪಲ್ಯ ನಂಜಿಲ್ಲ ಊರಿದ ಪೆಲಿಕುಲು ನಲಿಪನ್ನ ಪರ್ಲತೆಯಾನ ಎಂತ ಇದು ಸ್ನೇಹ ಎಂತ ನೀವೀಗ ಹೇಳ್ತಿದ್ದೀರಿ ಒಳಗೆ ನಿಜ ತಾಸೆ ಗೊತ್ತಿಲ್ಲ ನನಗೆ ಬರುವಾಗ್ಲೇ ನೋಡಿ ಮುಂದೆ ನೋಡಿ ಮೈ ಗಾಡ್ ನಿಜ ತಾಸೆ ಸೌಂಡ್ ಕೇಳಿದ್ರೆ ಎಂತ ಮಾಡ್ತೀರಿ ರಮ್ಯಾ ಎಂತ ಚಂದ ಅಲ್ಲ ಹೋಗ ಉಡುಪಿಯ ವೆಂಕಟರಮಣ ದೇವಸ್ಥಾನದಲ್ಲಿ ಇದ್ದೇವೆ. ಇಲ್ಲಿ ಇವತ್ತು ಈ ವರ್ಷ ಗಣಪತಿ ವಿಸರ್ಜನೆಗೆ ಇಲ್ಲಿ ಸ್ಪೆಷಲ್ ಆಗಿ ಹೇಳಬೇಕು ಅಂತಂದ್ರೆ ಗಣರಾಯನ ವಾಗು ಅಂತ ಹೇಳಿ ಶುರು ಮಾಡಿದ್ದಾರೆ. ಗಣರಾಯಾಲೆ ವಾಗು ಅದು ಕೊಂಕಣಿಯಲ್ಲಿ ಬರೆದಿದ್ದಾರೆ ಆಯ್ತಾ. ಅಂಬಿಲ್ ವಾಗು ಅಂತ ಹೇಳಿದ್ರೆ ಈ ಕೊಂಕಣಿಯವರು ಹೇಗೆ ಒಂದು ಹುಲಿವೇಷವನ್ನು ಹಾಕೊಂಡು ಯಾವ ರೀತಿಯಲ್ಲಿ ನರ್ತನ ಮಾಡ್ತಾರೆ, ಹುಲಿವೇಷಕ್ಕೆ ಯಾವ ರೀತಿಯ ಸ್ಟೆಪ್ಸ್ ಅನ್ನ ಹಾಕ್ತಾರೆ ಅಂತ ಹೇಳುವ ನೋಡುವ ವಿಶೇಷ ಇವತ್ತು ಅದು ಒಂದು. ಇನ್ನೊಂದು ಎಂತ ಹೇಳಿದ್ರೆ ಇದು 50ನೇ ವರ್ಷದ ಒಂದು ಗಣರಾಯಾಲೆ ವಾಗು. ಸೊ ಇಲ್ಲಿ 50 ಹುಲಿಗಳು ಕುಣಿತವೆ ನಾಳೆ. ಸೊ ಇವತ್ತಿಲ್ಲಿ ಪೇಂಟಿಂಗ್ ಇರ್ಬೋದು ಎಲ್ಲ ತಯಾರಿಗಳು ಎಲ್ಲ ಮಾಡಿ ನಾಳೆ ಬೆಳಿಗ್ಗೆ 7 ಗಂಟೆಗೆ ಲೋಬನ ಸೇವೆ ನಡೀತದೆ. ಸೊ ಎಕ್ಸೈಟೆಡ್ ಟು ಲಿಸನ್. ತಾಸದ ಪೆಟ್ಟಿಗೆ ವೇಟ್ ಮಾಡ್ತಾ ಇದ್ದೇವೆ. ಎಲ್ಲ ಒಂದು ಸುತ್ತು ಹೋಗಿದ್ದಾರೆ ದೇವಸ್ಥಾನಕ್ಕೆ. ಬಂದ ತಕ್ಷಣ ಎಲ್ಲರನ್ನು ಮಾತಾಡಿಸಿ ವಿ ವಿಲ್ ಸ್ಟಾರ್ಟ್ ಅವರ್ ಲವ್. ಸೊ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಬ್ರಿಟಿಷ್ ವೈಬ್ಸ್. ನಮ್ಗೆಲ್ರಿಗೂ ಗೊತ್ತಿದೆ ಹುಲಿವೇಷ ಕುಣಿಬೇಕು ಅಂತ ಹೇಳಿದ್ರೆ ತಾಸೆಯ ಒಂದು ಶಬ್ದ ಖಂಡಿತ. ಹಾಗಾದ್ರೆ ತಾಸೆ ಹೊಡೆಯೋರನ್ನೇ ಕೇಳುವ, ಈ ತಾಸೆ ಹೇಗೆ ಕಲಿತಾರೆ ಮತ್ತೆ ತಾಸೆ ಹುಲಿವೇಷಕ್ಕೆ ಎಷ್ಟೊಂದು ಇಂಪಾರ್ಟೆಂಟ್ ಆಗಿದೆ, ಮತ್ತೆ ಹುಲಿವೇಷಕ್ಕೆ ತಾಸೆನೇ ಯಾಕೆ ಬೇಕು ಖಂಡಿತ ಅದು ನಮ್ಗೆ ಗೊತ್ತಾಗ್ಬೇಕು ಅಲ್ವಾ. ಫಸ್ಟಿಗೆ ಇವರನ್ನು ಪರಿಚಯ ಮಾಡಿಕೊಡಿ. ಹೂವಪ್ಪ, ಇವ್ರ ಹೆಸರು ಹೂವಪ್ಪ. ನನ್ನ ಹೆಸರು ಸಂತೋಷ್ ಕಾರ್ಕಳ. ಓಕೆ. ನನ್ನ ಹೆಸರು ನೇಮಿರಾಜ್. ನೀವು ಉಡುಪಿಯಿಂದ? ಅಲ್ಲ ಉಪ್ಪಿನಂಗಡಿಯಿಂದ. ಓಕೆ. ದೀಕ್ಷಿತ್. ನೀವು ಎಲ್ಲಿಂದ? ಕುಂತೂರು. ಓಕೆ, ಉಪ್ಪಿನಂಗಡಿ ಅಲ್ಲೇ. ಓಕೆ, ಮತ್ತೆ ನೀವು? ಅಶ್ವಥ್ ಕಾರ್ಕಳ. ಇವರು ಕಾರ್ಕಳದಿಂದ. ನೋಡಿ, ಒಬ್ಬೊಬ್ರು ಒಂದೊಂದು ಕಡೆಯಿಂದ ಒಟ್ಟಾಗಿದ್ದಾರೆ. ಈಗ ಇವರೆಲ್ಲರೂ ಸೇರಿ ಇಲ್ಲಿ ತಾಸೆಯನ್ನು ಎಂತ ತಾಸೆ ಹೊಡೆಯುವುದಾ? ತಾಸೆ ಬೊಟ್ಟುದು ತುಳುವಲ್ಲಿ. ವೆರಿ ನೈಸ್. ಸೊ ಈಗ ನಮಗೆ ಹೇಳಿ ನೀವು ಈ ತಾಸೆ ಮತ್ತು ಹುಲಿವೇಷಕ್ಕೆ ಎಂತ ಲಿಂಕ್? ತಾಸೆ ಮತ್ತು ಹುಲಿವೇಷಕ್ಕೆ ಅವಿನಾಭಾವ ಸಂಬಂಧ. ತಾಸೆ ಇಲ್ಲದಿದ್ದರೆ ಹುಲಿವೇಷ ಇಲ್ಲ. ಹುಲಿವೇಷಕ್ಕೆ ತಾಸೆದೋಡು ಅಗತ್ಯ, ಇಂಪಾರ್ಟೆಂಟ್. ಹಾಗೆ ಕಲಿಯುವುದಂದರೆ ಇದಕ್ಕೆ ಎಕ್ಸ್ಟ್ರಾ ಕ್ಲಾಸ್ ಏನಿಲ್ಲ, ಇದು ಅನುಭವದಿಂದ ಬರುವುದು. ಇವಾಗ ಇಲ್ಲಿಯವರೆಗೆ ತುಳುನಾಡಲ್ಲಿ ತಾಸೆ ಕ್ಲಾಸ್ ಅಂತ ಎಲ್ಲಿಯೂ ಮಾಡಲಿಲ್ಲ. ಮೃದಂಗಕ್ಕೆ ಉಂಟು, ಚೆಂಡೆಗೆ ಉಂಟು, ಎಲ್ಲದಕ್ಕೂ ಹಿರಿಯರಿಂದ ಕಲ್ತ್ಕೊಂಡು ಬಂದು. ಓಕೆ, ತಾಸೆ ಬಗ್ಗೆ ನೀವು ಏನು ಹೇಳಿದ್ರಿ ಅದಕ್ಕೆ ತಾಳ, ಲಯ, ಗತಿ ಎಲ್ಲ ಇದೆ. ತಾಸೆ ಹುಲಿವೇಷದ ತಾಳ ಬೇರೆ, ಕೋಲ ನೇಮದ ತಾಳವೇ ಬೇರೆ. ಕೋಲ ನೇಮದ ತಾಳಕ್ಕೂ ಹುಲಿವೇಷದ ತಾಳಕ್ಕೂ ತುಂಬಾ ವ್ಯತ್ಯಾಸ ಉಂಟು. ಕೋಲ ನೇಮದ ತಾಳವನ್ನು ಹುಲಿವೇಷಕ್ಕೆ ಹಾಕಲಿಕ್ಕಿಲ್ಲ, ಹುಲಿವೇಷದ ತಾಳವನ್ನು ಕೋಲ ನೇಮಕ್ಕೆ ಹಾಕಲಿಕ್ಕಿಲ್ಲ. ನಮಗಿಂತ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ನಾವೆಲ್ಲ ಏನೂ ಅಲ್ಲ. ಸೊ ನಮಗೆ ಸಾಕಷ್ಟು ಮಾಹಿತಿಯನ್ನು ಯಾರು ಇಷ್ಟರವರೆಗೂ ಕೊಟ್ಟಿರಲಿಕ್ಕಿಲ್ಲ ಈ ತಾಸೆ ಬಗ್ಗೆ. ಸೊ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹುಲಿವೇಷಕ್ಕೆ ಮತ್ತೆ ತಾಸೆಗೆ ಅಂದ್ರೆ ತಾಸೆಯ ಶಬ್ದದಿಂದ ನಮ್ಮ ಕಾಲು ಕುಣಿತದೆ ಅಂತ ಹೇಳ್ಬೋದು. ನೀವು ಎಲ್ಲಿಯೂ ನೋಡಿರ್ಬೋದು, ಎಷ್ಟೇ ಒಳ್ಳೆ ವೇಷವನ್ನು ಹಾಕಿದ್ರು ಕೂಡ ತಾಸೆಯ ಶಬ್ದ ಶುರುವಾದ ಕೂಡಲೇ ಬರುವಂತ ಒಂದು ಹುಮ್ಮಸ್ಸು ಬೇರೆ ಯಾವ್ದ್ರಲ್ಲಿ ಇರ್ಲಿಕ್ಕಿಲ್ಲ. ಹೌದು, ಒಂಥರ ಮೈ ನವಿರ ಹೇಳೋದು ಅಂತಂತ ಹೇಳ್ತೇವೆ. ಅದು ತಾಸದ ಪೆಟ್ಟಲ್ಲಿ ಬಾರದವರಿಗೆ ಅವರು ಮನುಷ್ಯರೇ ಅಲ್ಲ. ಆ ಟೈಮಲ್ಲಿ ನಾವು ಹುಲಿವೇಷಕ್ಕೆ ಕೊಂಡು ಹುಲಿವೇಷ ಕೋಲ ನೇಮ ದೇವರ ಜಾತ್ರೆ ಸಂದರ್ಭದಲ್ಲಿ
ಕೆಲವು ಬಲಿಗೆಲ್ಲ ಉಪಯೋಗ ಮಾಡ್ತಾರೆ ತಾಸುಗಳು. ಆಮೇಲೆ ಯಾವುದಕ್ಕೂ ಇಲ್ಲ. ಪರಿಚಯ ಹೇಳ್ತೀರಾ? ಅಕ್ಷಯ್ ಅಂತ. ಓಕೆ, ತಮಗೆ ಪರಿಚಯ? ನಾವು ಆದಿತ್ಯ. ನಾನು ಕೇಳಿದ ಪ್ರಕಾರ ನೀವು ಹುಲಿವೇಷ ಕುಣಿತೀರಿ ಕೂಡ, ಹಾಗೆ ಪೇಂಟಿಂಗಲ್ಲಿ ಪಳಗಿದ್ದೀರಿ ಕೂಡ. ಸೊ ಪೇಂಟಿಂಗ್ನ ಬಗ್ಗೆ ಒಂದೇನು ಹೇಳ್ತೀವಿ? ಮೊದಲಿದ್ದು ಪೇಂಟೇ ಬೇರೆ, ಈಗದ ಪೇಂಟೇ ಬೇರೆ. ಅದನ್ನು ನಾವು ನೋಡಲಿಲ್ಲ. ಓಕೆ, ಈಗ ನಾವು ಎನಿಮಲ್ ಪೇಂಟ್. ಮುಂಚೆ ನಾನು ಹುಲಿ ಆಗ್ತಾ ಇದ್ದೆ, ಅದನ್ನು ನೋಡಿ ಗಾಡ್ ಗಿಫ್ಟ್ ಅಂತ. ಎಷ್ಟು ಕಷ್ಟ ಆದ್ರೂ ಆಗ್ತಿಲ್ಲ. ಮೊನ್ನೆ ವೀರಮಾನತೆಯಲ್ಲಿ ಹುಲಿ ಹಾಕಿದ್ದಾರೆ. ಹುಲಿ ತಂದದವ್ರು ಬೇಕು ಹೇಳಿ ಕಣ್ಣಿಗೆ ಕಷ್ಟ ಆದರೂ ನೀರು ಇಳಿಕುಂಟು ಲೆನ್ಸ್ ಹಾಕೊಂಡು ಕುಣಿದಿದ್ದಾರೆ. ಹುಲಿವೇಷ ಕುಣಿದು ಮತ್ತೊಂದು ನಿಟ್ಟೂರು ಅಂತ ಹೇಳಿ ಒಂದು ಊರುಂಟು, ಅಲ್ಲಿ ಸಹ ಹುಲಿವೇಷಕ್ಕೆ ಪೇಂಟ್ ಹುಲಿ ಹಾಕೊಂಡು ಬಂದು ಪೇಂಟ್ ಮಾಡಿದ್ದಾರೆ. ಎಷ್ಟು ಚಂದ ಮಾಡಿ ಪೇಂಟಿಂಗ್ ಮಾಡ್ತಾ ಇದ್ದಾರೆ ನೋಡಿ, ಎಷ್ಟು ಕಷ್ಟ ಉಂಟು ಒಂದು ಪೇಂಟಿಂಗ್ ಅನ್ನು ಮಾಡಲಿಕ್ಕೆ. ಸೊ ಹಂಗ ಸಚಿ ಅಮ್ಗೆಲ್ವಾಗು 1974 तुमको बत्तशापुर स्टार्ट झालेला त्यांतो निघाला आने असं त्याच्याबरोबर तुमचं स्किप कष्ट स्टार्ट केला ಒಂದು ಸ್ಟಾರ್ಟ್ करून 50 ವರ್ಷ ಆಯ್ಲೆ ಕೊನೆಲೆ ಅಂತೂ ವಾಗುವುದಂತ ಆಮೇಲೆ ಪೂರ ಪಡೆಯಲ್ಲ ಮಾತ್ರ ಲಾಸ್ಟ್ ಆಮೇಲೆ ಅಂತೂ ಜನಗಣಮನ ಮಂಗಲ್ಶಿ ಜನಗಣಮನ ट्रम्पेटर करू त्यांत त्या टायमार कोणी नंचनागी जेव्हा इधर राखून पूर्ण जण नमस्कार घालतात जनगणमन जल्ले पूर्ण आमगेले ಕೈದು ಜಲ್ಲ ತದನಂತರ ಕೊನೆ ನಂತರ एक राष्ट्रगौरव देऊन तुम्ही वाघ कोणाच्या चंद ಕಡ್ಚೆ ಕಷ್ಟಸ್ ಕಷ್ಟ. ಸ್ನೇಹ, ಇದು ಒಳ್ಳೆ ಹುಲಿಯ ತಲೆಯನ್ನು ಕಡ್ದು ಹಾಕಿದಾಗಿಲ್ವಾ? ರಮ್ಯಾ ನೋಡಿ, ಇಲ್ಲಿ ಇಷ್ಟು ಹುಲಿಯ ಕ್ಯಾಬ್ಗಳು ನಮ್ಗೇನು ಕಾಣ್ತಾ ಇದೆ ಅಲ್ಲ, ಇದೆಲ್ಲ ನಾಳೆ ತಲೆ ಮೇಲೆ ಕೂತ್ಕೊಂಡ್ರೆ ಹೇಗಾಗಿರ್ಬೋದು. ಸಂಘದ ವಿನಾಯಕ ವಾಗಸ ಆ ವಿನಾಯಕ ವಾಗನ ತುಂಬ ವಾಗುಳ್ಳಿ ತಿನ್ನಾಕಿನ ಗೊತ್ತ ವಾಗುಳ್ಳ ಚಿನ್ನ ವಾಗನ ಪಲ್ಲೆ ನಂಜಿಂದ ಏನೋ ಕಸಿ ನನಗೆ ಪೇಂಟ್ ಸ್ಟಾರ್ಟ್ ಇಲ್ಲ ಮಾತ್ರ ಪಯ್ಯ ಪೇಂಟಿಂಗ್ ಮಾತ್ರ ಜಲ್ಲಲ್ಲ ಸರ್ ಅದು ವೇಟ್ ಕಲ್ತಾರೆ అని ರನ್ನ వచ్చుನ ದೇವಸ್ಥಾನ ಅಂತ ರಕ್ಕ ಈ ಸೆಕೆಂಡ್ ಕೊಂಚ ನಂಚು ನನಗೆ ಇವಾಗ ರನ್ನಾಗೆಲ್ಲ ಮುಗಿದ ಅಂತ ಬರಲ್ಲ. ಓಕೆ, ಪುನಃ ವೆಂಕಟರಮಣ ದೇವಸ್ಥಾನಕ್ಕೆ ಬಂದಿದ್ದೇವೆ. ಗಂಟೆ ಎಷ್ಟು ಸ್ನೇಹ? ಈಗ ಜಸ್ಟ್ 7:15 ಆಗ್ತಾ ಇದೆ ಅಷ್ಟೇ. ಸಂಜೆ ಸ್ಟಾರ್ಟ್ ಮಾಡಿದ್ದು, ಇನ್ನೂ ಸಹ ಪೇಂಟಿಂಗ್ ಅಲ್ಲೇ ಇದ್ದಾರೆ. ರಾತ್ರಿ ಯಾರು ಮಲಗಲೂ ಇಲ್ಲ. ನೀವು ನೋಡ್ಬೋದು, ಆ ಒಂದು 44-45 ಹುಲಿಗಳು ಇಲ್ಲಿ ರೆಡಿ ಆಗ್ತವೆ. ಚಿಕ್ಕ ಮಗುವಿಂದ ಹಿಡಿದು ತುಂಬ ಏಜಾದವ್ರ ತನಕ ಎಲ್ಲರೂ ಕೂಡ ಹುಲಿವೇಷವನ್ನು ಹಾಕಿರುವಂಥದ್ದು ಒಂದು ವಿಶೇಷ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ನಮ್ಮ ಹುಲಿಗಳೆಲ್ಲ ಈಗ ಬ್ರೇಕ್ಫಾಸ್ಟ್ ಮಾಡ್ತಾರೆ, ಇಡ್ಲಿ ತಿಂತಾ ಇದ್ದಾರೆ. ಗೊತ್ತಾಗ್ತದಾ? ಕಣ್ಣು ಮುಚ್ಚಿ ಮಾಡಿರುವಂತಹ ಒಂದು ಪೇಂಟಿಂಗ್ ಇದು. ಬೇರೆ ಹುಲಿಗಳು ಕಾಯ್ತಾ ಇದ್ದಾರೆ ನಮ್ಗೆ ಯಾವಾಗ ಬಿಡಿಸ್ತಾರೆ. ಒಂದೊಂದು ಹುಲಿಗೂ ಒಂದೊಂದು ರೀತಿಯ ತವಕ. ನನ್ನ ಪೇಂಟಿಂಗ್ ಹೇಗೆ ಕಾಣ್ತುಂಟು ಅಂತ, ಬಟ್ ಅವರ ಹೊರತು ಅವರಿಗೆ ಸಿಗ್ತಾ ಇಲ್ಲ ರಮ್ಯಾ. ಇದ್ದದ್ರಲ್ಲಿ ಒಂದು ಸಣ್ಣ ಹುಲಿ ಅಂತ ಹೇಳ್ಬೋದು. ಈ ಹುಲಿ ಒಟ್ಟಿಗೆ ನಮ್ಮ ಸ್ನೇಹ ಫ್ರೆಂಡ್ಶಿಪ್ ಮಾಡ್ತಾ ಇದ್ದಾರೆ. ಅದು ಹುಲಿ ತುಂಬಾ ಆಲೋಚನೆ ಮಾಡ್ತಾ ಉಂಟು. ಹುಲಿ ಫ್ರೆಂಡ್ಶಿಪ್ ಮಾಡಿತ್ತು. ಸಿಂಗಮ್ 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 ಇದು ಜಟ್ಟಿ ಕಟ್ಟೋದಲ್ವಾ? ಓಕೆ, ಇದು ಯಾಕೆ ಕಟ್ಟೋದು ಜಟ್ಟಿ? ಇದು ಜಟ್ಟಿ ಯಾಕೆ ಕಟ್ಟೋದು? ಕುಣಿಲಿಕ್ಕೆಲ್ಲ ಆರಾಮ ಆಗ್ತದೆ ಆಗ.
ಅಂಗದಕೂನು ಅದು ಶೋಭಾಯಾತ್ರೆ ಭಾಯಿಸೋರ್ನು ಉಡುಪಿ ದೇವಳ ಪಾವನು ಪದ್ಮ ಪುಷ್ಕರಣಿ ತೀರ್ಥಾಂಕು ಗಣಪತಿ ಬಪ್ಪ ಮೋರಯ ಮಂಗಳಮೂರ್ತಿ ಮೋರಯ ಸರ್ವಾಂಕೈ ಮಂಗಲ್ದವ ಇಂತೂ ನಮ್ದು ಹುಲಿಗಳನ್ನು ಬೇಟೆ ಆಡುವ ಕಾರ್ಯಕ್ರಮ ಮುಗಿತು. ಲೋಬನ ಸೇವೆ ನೋಡಿದ್ವಿ, ಊದು ಸೇವೆ ನೋಡಿದ್ವಿ, ಹುಲಿಗಳ ನರ್ತನ ನೋಡಿದ್ವಿ, ದೇವರ ಮುಂದೆ ಪೇಂಟಿಂಗ್ ಎಲ್ಲ ನೋಡಿದ್ವಿ. ಎಷ್ಟು ಚಂದವಾಗಿ ಕುಂಡಿ ಅದನ್ನ ಸಹ ನೋಡಿದ್ವಿ. ಒಂದೇ ಒಂದು ಬೇಜಾರು, ನಾವಿಬ್ಬರು ಸ್ಟೆಪ್ ನಾವು ಕುಡಿಲಿಕ್ಕೆ ಆಗ್ಲಿಲ್ಲ ಅಂತ. ಹಸಿದ ಕನ್ನಡ ಕೂರದ ಕೊಂಡಲು ಬೆಳಕುನ ಪರ್ವತಯಾನ. ಹಾಗೆ ನಾವು ನಮ್ಮ ಈ ಬ್ಲಾಗ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಸೊ ಇನ್ನಷ್ಟು ಒಳ್ಳೆ ಒಳ್ಳೆ ಕಂಟೆಂಟ್ಗಳೊಂದಿಗೆ ನಿಮ್ಮೊಂದಿಗೆ ನಾವು ಬರಲಿದ್ದೇವೆ. ನಮ್ಮ ಕಂಟೆಂಟ್ಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ವಾಚ್ ಫಾರ್ ಮೋರ್ ವಿಡಿಯೋಸ್ ಬೈ ವಿಂಟೇಜ್ ವೈಫ್.